ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರಂದ್ರೆ, ಸ್ವತಂತ್ರ ಭಾರತ ಸ್ವಚ್ಛ ಭಾರತ ಆಗ್ಬೇಕಾದ್ರೆ ನಾನು ಲೆಕ್ಕವನ್ನ ಬಿಡಿಸ್ಬೇಕಾಗ್ತದೆ, ಲೆಕ್ಕವನ್ನ ಚುಟ್ಟ ಮಾಡ್ಬೇಕಾಗ್ತದೆ. ಯಾವ ಲೆಕ್ಕ ಅಂತಂದ್ರೆ ಈ ದೇಶಕ್ಕೆ ಇಟ್ಟಿರ್ತಕ್ಕಂಥ ಜಾತಿ ಅಂತ ಲೆಕ್ಕವನ್ನ ಮತ್ತೆ ತಿಳಿಸ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಇವತ್ತು ದಿವಸ ನಾವುಗಳು ಸುಭದ್ರವಾಗಿರೋ, ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದ್ರೆ ಕಾರಣವೇ ಸಂವಿಧಾನ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರಬೇಕಾದ್ರೆ ಸಾಮಾನ್ಯವಾಗಿ ಬಂದಿಲ್ಲ ಅವರು. ಅದಕ್ಕಾಗಿ ಒಬ್ಬ KC ಬೀರ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವ್ರಿಗೆ ಹೋಗಿ ಹೇಳ್ತಾರೆ ಮೊದಲು ಸಂವಿಧಾನ ಬರೀರಿ ಅಂತ. ಯಾಕಂದ್ರೆ ಸ್ವತಂತ್ರ ಆಗಿರುತ್ತೆ ದೇಶ ಸ್ವತಂತ್ರ ಆದ್ಮೇಲೆ ಸಂವಿಧಾನ ಬರೀರಿ ಅಂತಂದ್ರೆ KC ಬೀರ್ ಸುಮಾರು 25 ಸಂವಿಧಾನ ಬರೆದಿರ್ತಾರೆ. ಅವಾಗ ಹೋಗಿ ಹೇಳ್ತಾನೆ, KC ಬೀರ್ ಹೇಳ್ತಾನೆ, ನಾನು ಭಾರತ ಸಂವಿಧಾನ ಬರಿಬೇಕು ಅಂತಂದ್ರೆ ನನಗೆ 8 ದಿನ ವಿಚಾರ ಮಾಡಕ್ಕೆ ಸಮಯ ಕೊಡ್ರಿ ಅಂತ ಹೇಳ್ತಾನೆ. ಅವಾಗ 8 ದಿನ ಆದ್ರೆ ಮತ್ತೆ ಹೋದ್ವಿ ನಾವು ಹತ್ರ, KC ಬೀರ್ ಹತ್ರ ಹೋದ್ರೆ ಹೇಳ್ತೀವಿ ನಾವು, ನೋಡ್ರಿ 8 ದಿನ ಸಮಯವನ್ನು ತೆಗೆದುಕೊಂಡಿದ್ರಿ, ಈಗ ಸಂವಿಧಾನ ಬರೀತೀರಾ ಅಂತ ಪ್ರಶ್ನೆ ಕೇಳಿದ KC ಬೀರ್ ಹೇಳ್ತಾನೆ, ಇಲ್ಲ ಮಹಾಸ್ವಾಮಿ, ಜಗತ್ತಿನಲ್ಲಿರುವ 212 ದೇಶಗಳಲ್ಲಿ ಭಾರತ ಒಂದನ್ನ ಬಿಟ್ಟು 211 ದೇಶ ಸಂವಿಧಾನ ಬರೆಯಬಲ್ಲೆ. ಆದರೆ ಭಾರತದ ಸಂವಿಧಾನ ಬರೀತಕ್ಕಂಥ ತಾಕತ್ತು ನನಗಿಲ್ಲ. ಯಾಕಂದ್ರೆ ಭಾರತದಲ್ಲಿ ಒಂದು ಜಾತಿ ಇಲ್ಲ, ಒಂದು ಧರ್ಮ ಇಲ್ಲ, ಒಂದು ಪಂಗಡ ಇಲ್ಲ, ಒಂದು ಆಚಾರ ವಿಚಾರ ಇಲ್ಲ. ಅಪ್ಪನ ಮಕ್ಕಳ ಮಗ ಅಪ್ಪ ಕೇಳಿದ್ರು. ಇಂಥ ಸಂವಿಧಾನ ಹೆಂಗೆ ಬರಲಿ? ಒಂದು ವೇಳೆ ನಾನೇನಾದ್ರೂ ಪಣತೊಟ್ಟೆ ಸಂವಿಧಾನ ಬರೆದಿದ್ದೇ ಆದರೆ ಆ ಸಂವಿಧಾನದ ನನ್ನ ಸೇರಿ ಸುಟ್ಟಾಕ್ಬಿಡ್ತಾರೆ ಭಾರತೀಯರು. ಹಾಗೆ ಒಂದು ವೇಳೆ ಭಾರತ ಸಂವಿಧಾನ ಬರೆದ ಒಬ್ಬರೇ ಒಬ್ಬರಿಗೆ ತಾಕತ್ತಿದ್ರೆ ನೀವು ಫಸ್ಟ್ ಗೋಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅದ್ಭುತ ಮಾತು. ನೋಡಿ, ಆ ಸಂವಿಧಾನ ಬರಿಬೇಕಾದ್ರೆ ಅವ್ರಿಗೆ ಶುಗರ್ ಇರ್ತದೆ, BP ಇರ್ತದೆ, ಇಷ್ಟೆಲ್ಲ ಇದ್ರು ಸಹಿತ ಸುಮಾರು ದಿನಗಳ ಕಾಲ ತಪಸ್ಸನ್ನ ಮಾಡಿ ಸ್ವತಂತ್ರ ಭಾರತ ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥ ನಾವು ಯಾರು ಸಹಿತ ಮರಿಬಾರಿಸ್ತಾರೆ. ಅಷ್ಟೇ ಅಲ್ಲ, ಈ ರೀತಿಯ ವಿಚಾರಗಳು ಇದ್ದಾಗ ನಾವ್ ಇನ್ನೊಂದು ವಿಚಾರ ಹೇಳಿದ್ವಿ ಮೊನ್ನೆ. ಈಗ ಒಂದು ವರ್ಷದಲ್ಲಿ ಸುಮಾರು 25ರಿಂದ 30 ಕಾರ್ಯಕ್ರಮ ಚೀಫ್ ಗೆಸ್ಟ್ ಆಗಿ ಹೋಗ್ತೀನಿ ನಾನು. ಆ ಕಡೆಗಡೆ ಒಂದು 20ರಿಂದ 30 ಕಾರ್ಯಕ್ರಮ ಮಾಡ್ತೀನಿ ನಾನು, SP ಜೊತೆ, ಆಮೇಲೆ